ಕಾರ್ಯನಿರತ ಪತ್ರಕರ್ತರ ಸಂಘದ ಘಟಕವನ್ನು, ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ಸ್ KWJ ಘಟಕವನ್ನು ಇವತ್ತು ಇಲ್ಲಿ ಮಹಾರಾಷ್ಟ್ರದ ನೆಲದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅತ್ಯಂತ ಖುಷಿ ಆಗ್ತಾಯಿದೆ. ಭಾಳ ಖುಷಿಯಾಗದಂಥದ್ದು ಎರಡು ಸಂಗತಿಗಳು. ಒಂದು, ಕಳೆದ ಬಾರಿ ಇದೇ ವೇದಿಕೆಗೆ ಬಂದಿದ್ದಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ KV ಪ್ರಭಾಕರ್ ಅವರು ಅವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ. ಅಂಥ ಹೊತ್ತಿನಲ್ಲಿ ತುಂಬ ಜನ ಕನ್ನಡದ ಇಲ್ಲಿ ಪತ್ರಕರ್ತರುಗಳು ಮಾತನಾಡ್ತಾ, ನೀವು ಯಾಕೆ ಇಲ್ಲಿ ನಮಗೂ ನಿಮಗೂ ಒಂದು ಯಾವಾಗಲೂ ಕೂಡ ಒಂದು ಸೋದರತ್ವ ಭಾವನೆಯಲ್ಲಿ ಇಲ್ಲಿ ಭಾಳ ಜನ ಕನ್ನಡದ ಪತ್ರಕರ್ತರು ಮಹಾರಾಷ್ಟ್ರದ ನೆಲದಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಅನೇಕ ಕಾರಣಕ್ಕಾಗಿ ನಮಗೂ ನಿಮಗೂ ಒಂದು ಬಾಂಧವ್ಯ ಏರ್ಪಟ್ಟಿಲ್ಲ. ಅದನ್ನೇನಾದರೂ ಮಾಡಬೇಕಲ್ಲ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ಇಲ್ಲೊಂದು ಘಟಕವನ್ನು ಮಾಡಬೇಕು ಅಂತೇಳಿ ಆಲೋಚನೆಯನ್ನು ಅವತ್ತು ಶುರುವಾದಂಥ ಆಲೋಚನೆ ಅದು. ಆದರೆ ಅದಕ್ಕಿಂತ ಹಿಂದೆ 35ನೇ ರಾಜ್ಯ ಸಮ್ಮೇಳನ ಮಂಗಳೂರಿನಲ್ಲಿ ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ತುಂಬ ಚೆನ್ನಾಗಿ ಆ ಸಮ್ಮೇಳನವನ್ನು ಸಂಘಟನೆ ಮಾಡಿಕೊಟ್ಟಂಥವರಲ್ಲಿ UT ಖಾದರ್ ಅವರು ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸಿದರು. ಅದನ್ನು ಮರಿಬಾರದು ನಾವು. ಆ ಸಮ್ಮೇಳನದಲ್ಲಿ ತೆಗೆದುಕೊಂಡಂಥ ನಿರ್ಣಯ, ಆ ಸಮ್ಮೇಳನದ ಪ್ರತಿನಿಧಿಗಳ ಸಭೆಯಲ್ಲಿ ಅವತ್ತು ಎಲ್ಲ ಹೊರ ಭಾಗದಲ್ಲಿ ಇರುವಂಥ ಕನ್ನಡದ ಪತ್ರಕರ್ತರುಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲೆಲ್ಲಿದ್ದಾರೆ ಅಂಥ ಕಡೆ ಒಂದು ಹೊರನಾಡಿನ ಘಟಕಗಳನ್ನು ಮಾಡುವಂಥ ಭಾಗವಾಗಿ ಒಂದು ಕಳೆದ ಬಾರಿ ಕಾಸರಗೋಡಿನಲ್ಲಿ, ಅಂದರೆ ಕೇರಳ ಘಟಕವಾಗಿ ಅಲ್ಲಿ ಕಾಸರಗೋಡಿನಲ್ಲಿ ಒಂದು ಘಟಕ ಪ್ರಾರಂಭ ಆಯಿತು. ಅದಾದ ನಂತರ ಮುಂಬಯಿಯಲ್ಲಿ ಇವತ್ತು ಈ ಘಟಕ ಪ್ರಾರಂಭ ಆಗಿದೆ. ಇದರ ಮೂಲಕ ಕನ್ನಡದ ಎಲ್ಲ ಪತ್ರಕರ್ತರುಗಳು ಒಂದು ವೇದಿಕೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದು ದೆಹಲಿಯಲ್ಲಿರಲಿ, ಕರ್ನಾಟಕದಲ್ಲಿರಲಿ ಅಥವಾ ಬೇರೆ ಬೇರೆ ಕಡೆ ಇರಲಿ, ಎಲ್ಲರೂ ಕೂಡ ನಮ್ಮ ಸಮ್ಮೇಳನದ ಸಂದರ್ಭಗಳಲ್ಲಿ, ಬೇರೆ ಬೇರೆ ಇವೆಂಟ್ಗಳಾಗುವಂಥ ಸಂದರ್ಭಗಳಲ್ಲಿ ಎಲ್ಲರೂ ಒಂದು ಕಡೆ ಒಗ್ಗೂಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಭಾಳ ಮುಖ್ಯವಾಗಿ ಸಹಕಾರ ಕೊಟ್ಟಂಥವರು ರೋಹನ್ಸ್ ಬಂಟ್ವಾಳ ಅವರು, ಶಿವ ಮೂಡಿಗೆರೆ ಅವರು, ಎಲ್ಲ ಇಲ್ಲಿಯ ಸ್ನೇಹಿತರ ಬಳಗ, ಇಲ್ಲ ಸರ್ ಈ ಕಾರ್ಯಕ್ರಮ ಮಾಡಲೇಬೇಕು, ನೀವೆಲ್ಲರೂ ಬರಲೇಬೇಕು ಅಂತೇಳಿ ಪ್ರೀತಿಯಿಂದ ಹಠಕ್ಕೆ ಕಟ್ಟುಬಿದ್ದು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರುವಂಥ ಭಾಳ ಸಂತೋಷದ ಸಂಗತಿ. ಮತ್ತೊಂದು ಸಂತೋಷದ ಸಂಗತಿ ಅಂದರೆ, ನಮ್ಮ ಅತ್ಯಂತ ಪ್ರೀತಿಗೆ ಪಾತ್ರರಾದರು ನನಗೆ ಅನೇಕ ಬಾರಿ ನಮ್ಮ ಮೀಡಿಯಾ ಸ್ನೇಹಿತರುಗಳ ಜೊತೆ ಮಾತನಾಡುವಾಗ ಹೇಳ್ತಾ ಇರ್ತೀವಿ, ಈ ಸಾರ್ವಜನಿಕ ಸಂಪರ್ಕ ಇಲಾಖೆ, ವಾರ್ತಾ ಇಲಾಖೆ ಅಂತೇಳಿದೆ, ಅದನ್ನು ಯಾವಾಗಲೂ ಕೂಡ CM ಇಟ್ಕೊಂಡ್ಬಿಡ್ತಾರೆ. ನಮಗೆ CM ಯಾವಾಗಲೂ ಅಪ್ರೋಚ್ ಆಗಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಈ ಬಾರಿ ಅನೇಕ ಸಂದರ್ಭಗಳಲ್ಲಿ ಚರ್ಚೆ ಬಂದಾಗ ಈ ವಾರ್ತಾ ಇಲಾಖೆ ಯಾರಿಗೆ ಕೊಡ್ಬೋದಾಯಿತು ಅಂತೇಳಿ ಚರ್ಚೆ ಬಂದಾಗ ನಾವು ತಕ್ಷಣವೇ ಹೆಸರು ಹೇಳಿದ್ವಿ ಚಲುವರಾಯಸ್ವಾಮಿ ಅವರು. ಆದರೆ ಅವ್ರಿಗೆ ಕೊಟ್ಟಿಲ್ಲ. ಚಲುವರಾಯಸ್ವಾಮಿ ಅವರಿಗೆ ಆ ವಾರ್ತಾ ಇಲಾಖೆಯನ್ನು ಕೊಟ್ಟಿದ್ದರೆ ಅತ್ಯಂತ ಮಾಧ್ಯಮ ಸ್ನೇಹಿಯಾಗಿ ಕೆಲಸ ಮಾಡುವಂಥವ್ರು ಆ ಇಲಾಖೆಗೆ ಒಂದು ಕ್ರಿಯಾಶೀಲತೆ ತರಲಿಕ್ಕೆ ಸಾಧ್ಯ ಆಗ್ತಾಯಿತ್ತು. ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ UT ಖಾದರ್ ಅವರು ಆ ಬಗ್ಗೆ ಪ್ರಭಾವವನ್ನು ಬೀರಿ ಆ ಸಾರ್ವಜನಿಕ ವಾರ್ತಾ ಇಲಾಖೆಯನ್ನು ದಯಮಾಡಿ ಚಲುವರಾಯಸ್ವಾಮಿಯವರ ಕಡೆ ಕೊಡಿಸ್ಲಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಭಾಳ ವಿಶೇಷವಾಗಿ ಇಲ್ಲಿ ಕನ್ನಡದ ಪತ್ರಕರ್ತರುಗಳೆಲ್ಲ ಸೇರಿ ಒಂದು ಇಲ್ಲಿ ಪತ್ರಕರ್ತರು ಭವನ ಮಾಡಬೇಕು ಅಂತೇಳಿ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕಳೆದ ಬಾರಿ ಬಂದ ಸಂದರ್ಭದಲ್ಲಿ 50 ಲಕ್ಷ ರೂಪಾಯಿ ಅನುದಾನವನ್ನು ಅವರು ಕೇಳಿದರು ಪ್ರಾರಂಭಿಕವಾಗಿ. ಅದನ್ನು ಈ ನಿಟ್ಟಿನಲ್ಲಿ ಅವರು ಚಲುವರಾಯಸ್ವಾಮಿ ಅವರು ಇಲ್ಲೇ ಕ್ಯಾಬಿನೆಟ್ ಸಚಿವರು ಇರೋದರಿಂದ ಮತ್ತು UT ಖಾದರ್ ಅವರು ಕೂಡ ಇಲ್ಲೇ ಇರೋದರಿಂದ ಆ ನಿಟ್ಟಿನಲ್ಲಿ ಅದನ್ನು ಗಮನ ಹರಿಸಲಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಪತ್ರಕರ್ತರ ವೃತ್ತಿ ಜೀವನದಲ್ಲಿ, ನಮ್ಮ ವೃತ್ತಿ ಬದುಕಿನಲ್ಲಿ ಅನೇಕರು ನಮ್ಮ ವೈಯಕ್ತಿಕ ಬದುಕನ್ನು ಬದುಕಿಟ್ಟು ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇರ್ತೀವಿ. ಅಂಥ ಹೊತ್ತಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ಸಂಘಟನೆ ಯಾರ ಕಷ್ಟಕ್ಕೆ ಸಿಕ್ಕಾಗ ಅಥವಾ ಏನಾರು ಸಮಸ್ಯೆಗಳಾದಾಗ ಸಂಘಟನೆ ನಮಗೆ ನೆನಪಾಗುತ್ತೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಪತ್ರಕರ್ತರ ಸಂಘಟನೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು ನಾವು ಹುಟ್ಟಾಕ್ತಂಥ ಸಂಘಟನೆ ಎಲ್ಲ 1932ರಲ್ಲಿ DV ಗುಂಡಪ್ಪನಂತರು ಮೇರು ಸಾಹಿತಿ ಆಗಿದ್ದಂಥವ್ರು ಈ ಸಂಘಟನೆಯನ್ನು ಹುಟ್ಟಾಕ್ತಂಥವ್ರು. ಹಾಗಾಗಿ ಈ ಸಂಘಟನೆ ಅವತ್ತಿಂದ ಇವತ್ತಿನವರೆಗೂ 90 ವಸಂತಗಳನ್ನು ಕಂಡಿರುವಂಥ ಇಡೀ ದೇಶದಲ್ಲಿ ಏಕೈಕವಾದಂಥ ಪತ್ರಕರ್ತರ ಬೃಹತ್ತಾದ ಸಂಘಟನೆ ಇದೆ ಅಂದರೆ ಅದು ನಿಸ್ಸಂಶಯವಾಗಿ ಹೇಳ್ಬೋದು KWJ ಅಥವಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಸಂಘಟನೆಗೆ ಜಯಶೀಲ್ ರಾಯರು ಪ್ರಧಾನಮಂತ್ರಿಗಳಿಗೆ ಸಲಹೆಗಾರರಾಗಿದ್ದರು, ಅವರು ಇದಕ್ಕೆ ಅಧ್ಯಕ್ಷರಾಗಿದ್ದಂಥವ್ರು. ಖಾದ್ರಿ ಶಾಮಣ್ಣ ಅವರು ಭಾಳ ಮೇರು ಪತ್ರಕರ್ತರಾಗಿದ್ದಂಥವ್ರು, ಅವರು ಇದಕ್ಕೆ ಅಧ್ಯಕ್ಷರಾಗಿದ್ದಂಥವ್ರು. ಈ ಥರದ ಅನೇಕರು ಈ ಸಂಘಟನೆಯ ಸಾರಥ್ಯವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಜಯಶೀಲ್ ರಾಯರಂಥ
ಅನೇಕ ಪತ್ರಕರ್ತರುಗಳು ಈ ಸಂಘಟನೆಯ ಮೂಲಕ ಸಂಘಟನೆಗೆ ಒಂದು ಹೊಸ ಕೊಡುಗೆಯನ್ನು ಚೈತನ್ಯವನ್ನು ನೀಡುವಂಥ ಕೆಲಸವನ್ನು ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮಗೆ ಮಂಗಳೂರಿನಂಥ ಕರಾವಳಿ ಭಾಗದಲ್ಲಿ ಸಮ್ಮೇಳನ ಆದಂಥ ಸಂದರ್ಭದಲ್ಲಿ ಅನೇಕ ಪತ್ರಕರ್ತರುಗಳು ಈ ಮುಂಬೈ ಕರ್ನಾಟಕದಿಂದ ಬಂದಂಥವ್ರು. ಹಾಗಾಗಿ ಇವತ್ತು ಈ ಪತ್ರಕರ್ತರ ಸಂಘಟನೆ ಭಾಳ ಚೆಂದಾಗಿ ಆಗಬೇಕು ಅಂತೇಳಿ ಇಲ್ಲಿ ಯೋಚನೆ ಮಾಡೋದಂಥ ಎಲ್ಲ ಪತ್ರಕರ್ತರ ಗೆಳೆಯರಿಗೆ, ವಿಶೇಷವಾಗಿ ಮುಂಬೈಯಲ್ಲಿರುವಂಥ ಎಲ್ಲ ಕನ್ನಡದ ಪತ್ರಕರ್ತರಿಗೆ ಈ ಸಂಘಟನೆಯನ್ನು, ಈ ಘಟಕವನ್ನು ಪ್ರಾರಂಭ ಮಾಡಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದ್ರಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೆಲ್ಲರಿಗೆ ನಿಮ್ಮ ಚಪ್ಪಾಳೆ ಮೂಲಕ ನಾನು ಒಂದು ಅಭಿನಂದನೆಗಳನ್ನು ಕೂಡ ಸಲ್ಲಿಸ ಬಯಸ್ತೇನೆ. ಹಾಗೆ ಇವತ್ತು ನನ್ನ ಒಟ್ಟಿಗೆ ನಮ್ಮ ಮಂಡ್ಯದಿಂದ ನಮ್ಮ ಜಯರಾಮ್ ಅವರು ಬಂದಿದ್ದಾರೆ. ಅವರು ಯಾರನ್ನು ಕರಿಬೇಕು ಅಂತೇಳಿ ನಾವು ಯೋಚನೆ ಮಾಡ್ತಾಯಿದ್ವಿ. ಚಲುವರಾಯಸ್ವಾಮಿ ಅವ್ರನ್ನ ಕರೆದು ಬಿಡೋಣ ಅಂತೇಳಿ ತಕ್ಷಣವೇ ಹೇಳಿದರು. ಅದು 5 ನಿಮಿಷದಲ್ಲಿ ಮತ್ತೆ ಅವ್ರಿಗೂ ಫೋನ್ ಮಾಡಿದರು. ಮತ್ತೆ ಇಲ್ಲ, ಚಲುವರಾಯಸ್ವಾಮಿ ಅವರೇ ಬರ್ತೀನಿ ಅಂತೇಳಿ ಮಾರನೇ ದಿನ ಕನ್ಫರ್ಮ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ನಾವು ಬೇರೆ ಇನ್ಯಾರನ್ನೂ ಕರೀಲಿಕ್ಕೆ ಹೋಗಲೇ ಇಲ್ಲ. ನೋಡಿ, ಅದು ಋಣಾನುಬಂಧ. ಮುಂಬೈಯಲ್ಲಿ ಅವರು ಈಗಷ್ಟೇ ಹೇಳ್ತಾ ಇದ್ರು ಸಚಿವರು, ಒಂದು 7-8 ವರ್ಷ ಆಯಿತು ಮುಂಬೈಗೆ ಬಂದು ಅಂತೇಳಿ. ಹಾಗಾಗಿ ಒಂದು ಮಂಡ್ಯ ಭಾಗದವರು, ವಿಶೇಷವಾಗಿ ಹಾಸನ ಕರಾವಳಿ ಭಾಗದವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಮುಂಬೈಲಿರುವಂಥವ್ರು ಯಾರು ಆಪ್ತ ಆಗ್ತಾರೆ, ಯಾರು ಕನೆಕ್ಟ್ ಆಗ್ತಾರೆ ಅಂತ ಯೋಚನೆ ಮಾಡುವಾಗ ನಮಗೆ ಚಲುವರಾಯಸ್ವಾಮಿಯವರು ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಇಲ್ಲಿಗೆ ಬಂದಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಎಲ್ಲ ಕಷ್ಟ ಸುಖಗಳಿಗೆ ಅವರು ಸ್ಪಂದನೆಯನ್ನು ಕೊಡ್ತಾ ಬಂದಿದ್ದಾರೆ. ವಿಶೇಷವಾಗಿ ಮಂಡ್ಯದಲ್ಲಿ ಪತ್ರಕರ್ತರ ಸಂಘಟನೆ, ಪತ್ರಕರ್ತರ ಭವನ ಚೆಂದಾಗಲಿಕ್ಕೆ ಅವರ ಕೊಡುಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನೋಡಿ, ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಪತ್ರಕರ್ತರಿಗೆ ಒಂದು ಕ್ಷೇಮಾಭಿವೃದ್ಧಿ ನಿಧಿ ಇಡಬೇಕು ಅಂತೇಳಿ ಯೋಚನೆ ಮಾಡಿ ಅದಕ್ಕೆ ಕೊಡುಗೆಯನ್ನು ಕೊಟ್ಟಂಥವರು ಕೂಡ ಚಲುವರಾಯಸ್ವಾಮಿಯವರು. ಹಾಗಾಗಿ ಅವರಿಗೆ ಒಂದು ಈ ಸಭೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ UT ಖಾದರ್ ಅವರು ವಿಶೇಷವಾಗಿ ಬೇರೆ ಯಾರ್ಯಾರು ಏನೇನು ಭಾವಿಸಿದ್ರು ಗೊತ್ತಿಲ್ಲ, ಅವರು ಈ ಬಾರಿ ಸ್ಪೀಕರ್ ಆದಾಗ ಅತ್ಯಂತ ಖುಷಿಪಟ್ಟವರಲ್ಲಿ ನಾನು ಒಬ್ಬ. ಕಾರಣ ಏನಂದರೆ, ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಅವರ ಫಾದರ್ ಇದ್ದ MLA ಇದ್ದ ಕಾಲದಿಂದಲೂ ನೋಡ್ಕೊಂಬಂದಿದೆ. ಒಂದು ಜಾತ್ಯತೀತವಾಗಿ ಅವರು ಒಬ್ಬ ನಾಯಕ ಆಗಿ ರೂಪುಗೊಂಡಂಥವ್ರು. ಅಂಥವರು ಆ ಸ್ಥಾನಕ್ಕೆ ಬಂದಂಥದ್ದು ಭಾಳ ನಮಗೆಲ್ಲ ಒಂದು ಮೆಚ್ಚುಗೆ ಆಗುವಂಥ ಸಂಗತಿ. ಜೊತೆಗೆ ಅನೇಕರು ಟೀಕೆ ಟಿಪ್ಪಣಿಗಳನ್ನು ಮಾಡಿದರು. ಖಾದರ್ ಅವರಿಗೆ ಯಾವ ಎಕ್ಸ್ಪೀರಿಯೆನ್ಸ್ ಇಲ್ಲ, ಹೇಗೆ ನಡೆಸ್ತಾರೆ, ಹೌಸ್ ಹೇಗೆ ನಡೆಸ್ತಾರೆ, ಭಾಷೆಯ ಪ್ರಾಬ್ಲಮ್ ಬರುತ್ತೆ, ಈ ಥರದ್ದೆಲ್ಲವೂ ನಮ್ಮ ಮೀಡಿಯಾ ಪರ್ಸನ್ಸ್ ನಡುವೆ ಇದು ಚರ್ಚೆಗಳು ನಡೀತಾ ಇತ್ತು. ಆದರೆ ಇವತ್ತು ಕರ್ನಾಟಕ ವಿಧಾನಸಭೆಯನ್ನು ಅಧಿವೇಶನವನ್ನು ತುಂಬ ಅತ್ಯಂತ ಯಶಸ್ವಿಯಾಗಿ ಭಾಳ ಸಮರ್ಥವಾಗಿ ನಡೆಸುವ ಮೂಲಕ ಅವರ ಛಾಪನ್ನು ಮೂಡಿಸಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ನಿಮ್ಮ ಎಲ್ಲ ಪ್ರೀತಿ, ನನ್ನ ಇಲ್ಲಿ ನೋಡ್ತಾ ಇದ್ದೇವೆ ಪ್ರತಿ ಮಾತಿಗೂ ತಕ್ಷಣವೇ ಖಾದರ್ ಅವ್ರನ್ನ ನೀವು ಅತ್ಯಂತ ಪ್ರೀತಿಯಿಂದ ಅಪ್ಕೊಳ್ಳುವ ರೀತಿಯಲ್ಲಿ ನಾವು ನಿಮ್ಮ ಸ್ಪಂದನೆಯನ್ನು ಕೊಡ್ತಾ ಇರೋಂಥದ್ದು ಭಾಳ ಎದೆ ತುಂಬಿ ಬಂದಿದೆ ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ ಅನೇಕರು ನಾವು ಮಾತನಾಡ್ತಾ ಇರ್ತೀವಿ, ಸಮ್ಮಿಶ್ರ ಸರ್ಕಾರದ ಯುಗ ಯಾವಾಗ ಪ್ರಾರಂಭ ಆಯಿತು ಹಾಗೆ ಹೇಗೆ ಅಂತ. ಸಮ್ಮಿಶ್ರ ಸರ್ಕಾರದ ಯುಗ ಪ್ರಾರಂಭ ಆಗಲಿಕ್ಕೆ ಭಾಳ ದೊಡ್ಡ ಬೀಜವನ್ನು ಬಿತ್ತಿದವರು ಕೂಡ ಚಲುವರಾಯಸ್ವಾಮಿಯವರು ಅಂತೇಳಿ ಯಾರಿಗೂ ಗೊತ್ತಿಲ್ಲ, ಭಾಳ ಜನರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಹತ್ತಿರದಲ್ಲಿ ದೇವೇಗೌಡರ ಕುಟುಂಬದಲ್ಲಿ ಇದ್ದು ನೋಡುವಂಥದ್ದು. ಅವತ್ತು ಬಂಡಾಯ ಹೇಳಲಿಕ್ಕೆ, ಅವತ್ತು ಅವರ ಕುಮಾರಸ್ವಾಮಿ ಅವರ ಜೊತೆ ಒಂದು ದೊಡ್ಡ ಗುಂಪನ್ನು ಕಟ್ಟಿ ಮತ್ತೆ ಅವರ ಒಂದು ಸರ್ಕಾರವನ್ನು ಮಾಡಲಿಕ್ಕೆ ಭಾಳ ದೊಡ್ಡ ಬಂಡೆ ಅಂತ ನಿಂತವರು ಚಲುವರಾಯಸ್ವಾಮಿಯವರು. ಯಾಕೆಂದರೆ ಅವರು ಎಷ್ಟು ಆ ಸಂದರ್ಭದಲ್ಲಿ ವೈರುಧ್ಯಗಳನ್ನು ಎದುರಿಸಿದರೆ ನಮಗೆ ಗೊತ್ತು. ಒಂದು ಫ್ಯಾಮಿಲಿಯಿಂದ ಆಚೆ ಕರ್ಕೊಂಡು ಬರುವ ಸಂದರ್ಭದಲ್ಲಿ ದೇವೇಗೌಡರು ನನ್ನ ಹೆಣದ ಮೇಲೆ ಸರ್ಕಾರ ಆಗಲಿ ಅಂತೇಳಿ ಹೇಳುವಂಥ ಸಂದರ್ಭದಲ್ಲೂ ಕೂಡ ಅವರು ಗಟ್ಟಿಯಾಗಿ ನಿಂತು ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಅವತ್ತು ಸಮ್ಮಿಶ್ರ ಸರ್ಕಾರಕ್ಕೆ ನಾಂದಿ ಹಾಡುವಂಥವ್ರು. ಅಂಥ ಒಂದು ಅಂದರೆ ರಾಜಕೀಯ, ನಾನು ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ ಅಂದರೆ, ಒಂದು ತೀರ್ಮಾನ ತೆಗೆದುಕೊಂಡ್ರೆ ಒಬ್ಬ ನಾಯಕ ಅದರಿಂದ ಹಿಂದಕ್ಕೆ ನೋಡಕ್ಕೆ ಹೋಗಬಾರದು. ಆದರೆ ಅಂಥ ಗುಣ ಅವರ ಚಲುವರಾಯಸ್ವಾಮಿಯವರಲ್ಲಿದೆ. ಹುಟ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು. ಈ ಬಾರಿ ನಿಮಗೆ ಬಹುಶಃ ನಿಮ್ಮೆಲ್ಲರ ಕರ್ನಾಟಕದ ಲೋಕಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಮಾಹಿತಿ ಇತ್ತು. ಮಂಡ್ಯದಲ್ಲಿ ಏನು ನಡೆಯುತ್ತೆ, ಏನಾಗುತ್ತೆ, ಯಾವ ರೀತಿಯಲ್ಲಿ ರಿಸಲ್ಟ್ ಬರ್ಬೋದು ಅಂತೇಳಿ ಭಾಳ ದೊಡ್ಡ ಕುತೂಹಲ ಇತ್ತು. ಆ ಕುತೂಹಲ, ಅಂಥ ಒಂದು ಕುತೂಹಲದ ಫಲಿತಾಂಶ ಬರಲಿಕ್ಕೂ ಕೂಡ ಚಲುವರಾಯಸ್ವಾಮಿಯವರೇ ಕಾರಣ. ಇವತ್ತು ಮಂಡ್ಯದಲ್ಲಿ ಅಂಥ ಒಂದು
ಬಹುಶಃ ನಾವು ಅನೇಕ ಕಡೆ ಹೇಳ್ತಾ ಇರ್ತೀವಿ, ಈ ಮಂಡ್ಯದಲ್ಲಿ ಭಾಳ ಗಟ್ಟಿಯಾದ ನೆಲ ಅಂದರೆ ಅಲ್ಲಿ JDS ಭದ್ರ ನೆಲೆ ಅಂಥ ಭದ್ರ ನೆಲೆ ಒಳಗಡೆ ಮತ್ತೊಮ್ಮೆ ಅವರೇ ಕಟ್ಟಿದಂಥ ಪಕ್ಷದಲ್ಲಿ ಅದರ ವೈರುಧ್ಯದಲ್ಲಿ ರಾಜಕೀಯ ವ್ಯತ್ಯಾಸಗಳ ನಡುವೆ ಇವತ್ತು ಅಲ್ಲಿ 5 ಸ್ಥಾನಗಳನ್ನು 6 ರೈತ ಸಂಘದ 6 ಸ್ಥಾನಗಳ 6 ಶಾಸಕರನ್ನು ಗೆಲ್ಲಿಸ್ಕೊಂಡು ಬರುವಂಥರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದರೂ ಕೂಡ ಚೆಲುವರಾಯಸ್ವಾಮಿಯವರು. ಹಾಗಾಗಿ ಅವರಿಗೆ ಒಂದು ರಾಜಕೀಯ ಇಚ್ಛಾಶಕ್ತಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಅವರ ಭವಿಷ್ಯದ ಕನಸು ಕೂಡ ಮುಂದೆ ನೆರವೇರಲಿ. ಹಾಗೆ ನಾವು ಅನೇಕ ಸಂದರ್ಭಗಳಲ್ಲಿ ಮಾತನಾಡುವಾಗ ಚೆಲುವರಾಯಸ್ವಾಮಿ ಅವರಿಗೆ ಮತ್ತೊಂದು ಖಾತೆಯನ್ನು ಅಡಿಷನಲ್ ಆಗಿ ಕೊಡೋದಿದ್ರೆ ಅದು ನಮ್ಮ ವಾರ್ತಾ ಇಲಾಖೆಯೇ ಕೊಡಲಿ ಅಂತೇಳಿ ನಾವು ಮುಖ್ಯಮಂತ್ರಿಗಳ ಹತ್ರಲ್ಲೂ ಅಪೀಲ್ ಮಾಡಿದ್ದೀವಿ. ದಯವಿಟ್ಟು ನಿಮ್ಮ ಹತ್ರ ಆ ಖಾತೆ ಬೇಡ, ಯಾರು ನಮಗೆ ತುಂಬ ಬೇಗ ಕನೆಕ್ಟ್ ಆಗೋಂಥವ್ರು ನಮ್ಮ ಚೆಲುವರಾಯಸ್ವಾಮಿ ಅವರು ಇದ್ದಾರೆ ಅಂತ ಕಡೆ ಕೊಡಿ ಅಂತೇಳಿ. ಆಯಿತು ಅಂತೇಳಿ ಅಂದಿದ್ದಾರೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅವರು ಆ ಖಾತೆಯನ್ನು ನಮ್ಮ ಜವಾಬ್ದಾರಿ ತೆಗೆದುಕೊಂಡ್ರೆ ನಮಗೊಂದಷ್ಟು ಮೀಡಿಯಾ ಪರ್ಸನ್ಸ್ಗಳು ಬೇರೆ ಬೇರೆ ಕಡೆಯಿಂದ ಈಗ ಮುಂಬೈಯಲ್ಲಿ ಕೆಲಸ ಮಾಡ್ತಿರ್ತೀರಿ, ಇಲ್ಲಿ ಏನಾರ ಒಂದು ಸವಲತ್ತು ಸೌಕರ್ಯ ಕೊಡಬೇಕು ಅಂದರೆ ಇಂಥವ್ರು ಯಾರಾದರೂ ಆ ಖಾತೆ ಜವಾಬ್ದಾರಿ ವಹಿಸಿದರೆ ಅದು ಸಾಧ್ಯ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತು ಇಲ್ಲಿ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರು, ವಿಶೇಷವಾಗಿ ನಮ್ಮ ಜೊತೆ ಪದಾಧಿಕಾರಿಗಳಾಗಿ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸವನ್ನು ಮಾಡ್ತಾ ಇರುವಂಥ ನಮ್ಮ ಕೊಡಗಿನ ಕುಟ್ಟಪ್ಪ ಅವರು ಇರ್ಬೋದು, ಹಾಗೆ ಕಲಬುರಗಿಯಿಂದ ನಮ್ಮ ಭವಾನಿ ಸಿಂಗ್ ಠಾಕೂರ್ ಅವರು ಇರ್ಬೋದು, ಹಾಗೆ ಬೆಳಗಾಮಿಂದ ನಮ್ಮ ಬಾಳೋಜಿ ಅವರು ಇರ್ಬೋದು, ಹಾಗೆ ನಮ್ಮ ಖಜಾಂಚಿಯಾದ ವಾಸುದೇವ್ ಒಳ್ಳ ಅವರು ಇರ್ಬೋದು, ಹಾಗೆ ಹಾವೇರಿಯ ನಮ್ಮ ನಿಂಗಪ್ಪ ಚಾವಡಿ ಇರ್ಬೋದು, ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ GC ಲೋಕೇಶ್ ಅವರು ಇರ್ಬೋದು. ಹೀಗೆ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ಇವತ್ತು ನಾವು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇಲ್ಲಿ ಈ ಒಂದು ಘಟಕವನ್ನು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ವಿಶ್ವಾಸದಿಂದ, ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಕಟಿಬದ್ಧವಾಗಿ ಇಲ್ಲಿ ಬಂದಿದ್ದೇವೆ. ನೀವು ಕೂಡ ನಮ್ಮ ಜೊತೆ ಆ ಬಾಂಧವ್ಯವನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗುವ ಮೂಲಕ ಈ ಪತ್ರಕರ್ತರ ಮೇಲೆ ಇರುವಂಥ ಅನೇಕ ವಿಶ್ವಾಸಗಳನ್ನು ಈಗಾಗಲೇ ಮೇಡಮ್ ಹೇಳಿದರು, ಸುನೀತಾ ಮೇಡಮ್ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಹೇಳಿದರು. ಅಷ್ಟೇ ಸಾಕು, 2 ಮಾತು ಹೇಳಿದರು. ಅವರು ಅನುಭವದಲ್ಲಿ ಹೇಳಿದರು. UT ಖಾದರ್ ಅವರು ಕೂಡ ಅದನ್ನೇ ಅನುಭವದಲ್ಲಿ ಹೇಳಿದರು. ವ್ಯೂಸು 2 ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಪ್ರಜಾಪ್ರಭುತ್ವದ ಮೌಲ್ಯದ ವಿಚಾರಗಳನ್ನು ನಮ್ಮ ಚೆಲುವರಾಯಸ್ವಾಮಿಯವರು ಪ್ರಸ್ತಾಪ ಮಾಡಿದರು. ಅಂದರೆ ಎಲ್ಲರ ಮಾತಿನ ಅರ್ಥ ಮಾಧ್ಯಮದ ಮೇಲೆ ಒಂದು ಭಾಳ ದೊಡ್ಡ ನಿರೀಕ್ಷೆ, ನಂಬಿಕೆಯನ್ನು ಇವತ್ತಿಗೂ ಕೂಡ ಈ ಸಮಾಜ ಬಯಸ್ತಾ ಇದೆ. ಅದರಿಂದ ನಾವು ವಿಮುಖರಾಗುವಂಥದ್ದು ಭಾಳ ಮುಖ್ಯ ಅಲ್ಲ. ಆ ನಂಬಿಕೆಯನ್ನು ಕಳ್ಕೊಳ್ಳೋ ಅಂಥದ್ದು ಕೆಲಸವನ್ನು ನಾವು ಮಾಡಬಾರ್ದು. ನಮ್ಮ ವೃತ್ತಿಗೆ ಬದ್ಧವಾಗಿ ನಿಜವಾದ ಪತ್ರಕರ್ತರಾಗಿ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಡೋಣ. ಹಾಗಾಗಿ ಮುಂಬೈ ಹೊರನಾಡಿನ ಘಟಕವಾಗಿ ಇವತ್ತು ಮುಂಬೈ ಘಟಕ ಏನು ಪ್ರಾರಂಭ ಆಗಿದೆ, ಇದೊಂದು ಆಶಾಕಿರಣವಾಗಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಭಾಳ ದೊಡ್ಡ ಶಕ್ತಿಯಾಗಿ ನಮಗೆ ಇರಲಿ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆ ಇವತ್ತು ನಮ್ಮ ಚೆಲುವರಾಯಸ್ವಾಮಿ ಅವ್ರ ಜೊತೆಲೇ ಕೆಲಸ ಮಾಡುವಂಥ ನಮ್ಮ ಸೋಮಶೇಖರ್ ಕೆರಗೋಡು ಅವರು ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಆಸೆ ಏನಾದರೂ ಮಾಡಿ ನಮ್ಮ ಚೆಲುವರಾಯಸ್ವಾಮಿಯವ್ರನ್ನೇ ಕರ್ಕೊಬರ್ಬೇಕು ಇಲ್ಲಿಗೆ ಅಂತೇಳಿ. ಹಾಗಾಗಿ ಎಲ್ಲರ ಪ್ರಯತ್ನದಿಂದ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಕಟಿಬಿದ್ದು ಇಲ್ಲಿ ಮುಂಬೈಗೆ ಬಂದಿರುವಂಥ 2 ನಾಯಕರುಗಳಿಗೆ, ಸಭಾಪತಿಯವರಿಗೆ ಮತ್ತು ಸಚಿವರಿಗೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ನಿಮ್ಮೆಲ್ಲ ಹೊಸ ಪದಾಧಿಕಾರಿಗಳಾಗಿರುವಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಶುಭ ಹಾರೈಕೆಯನ್ನು ಮಾಡಿ ಈ ಮುಂಬೈ ಘಟಕ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡಲಿ ಅಂತ ನಿರೀಕ್ಷೆಯನ್ನು ಮಾಡಿ ನಾನು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.